ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 82 ಮಿನಿ ಬ್ಲಾಗ್. ಸೊ ಸಂಡೇ ಆಗಿತ್ತು, ಸೊ ಸ್ವಲ್ಪ ಲೇಟಾಗಿ ಎದ್ದೋಳೋಣ ಅಂತ ಇದ್ದೆ. ಸೊ ಜಿಮ್ಮಿಗೆ 4 ಗಂಟೆಗೆ ಬಿಟ್ಟಿರಲಿಲ್ಲ. ಅವ್ನು ಫುಲ್ಲು ವೆಯ್ಟ್ ಮಾಡ್ತಿದ್ದ, ಯಾವಾಗ ಕರ್ಕೊಂಡು ಹೋಗ್ತಾಳೆ ಅಂತ ಎದ್ದೋಳ್ಸಕ್ಕೆ ಟ್ರೈ ಮಾಡ್ತಿದ್ದ. ಸೊ ಆಮೇಲೆ ಅವನಿಗೆ ಆಚೆ ಕರ್ಕೊಂಡೋಗಿ ಬಂದು, ಸೊ ಸಂಡೇ ಅಲ್ವಾ, ಬ್ರಷ್ ಮಾಡಿದೆ, ಸ್ನಾನ ಮಾಡಿದೆ, ಏನೋ ಮಾಡಿದೆ. ನಾನು ನಮ್ಮ ಅಣ್ಣ ಟೀ ಮತ್ತು ಕರಿ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸೊ ಹಂಗೆ ಟೈಮ್ ಬೇಗ ಬೇಗ ಓಡ್ತಾಯಿತ್ತು. ಸೊ ಸಂಡೇ ಏನಪ್ಪ ಮಾಡೋದು, ನಾಳೆ ಎಕ್ಸಾಮ್ ಬೇರೆ, ಓದಿಲ್ಲ ಏನೂ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಸೊ ಆಮೇಲೆ ಯೋಗದು ಒಂದು ಸೆಷನ್ ಇತ್ತು. ಅಂದರೆ ಅವರು ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವಾಗ ಎದ್ದೊಳ್ಬೇಕು, ಏನೇನು ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡಿ ಹೇಳ್ತಿದ್ರು. ಸೊ ಅದನ್ನು ಅಟೆಂಡ್ ಮಾಡ್ಕೊತ, ಸೊ ಆಮೇಲೆ ನಾಷ್ಟ ಮಾಡ್ಕೊಂಡು ನಮ್ಮ ಅಣ್ಣ ಗುರು ಮೂವಿ ಹಾಕಿದ್ದ. ಸೊ ನಾನು ಅದು ನೋಡಿರಲಿಲ್ಲ, ಅದು ಹೋಗ್ತಿತ್ತು ಅಂದ್ಬಿಟ್ಟು ಅದನ್ನು ಪ್ಲೇ ಮಾಡಿ, ಸೊ ಆಮೇಲೆ ನಮ್ಮ ಅಣ್ಣನ ಗಾಡಿ ತೊಳೆದು ಒರೆಸಿ, ಸೊ ಆಮೇಲೆ ನನ್ನ ಗಾಡಿನೂ ತೊಳಿಬೇಕಿತ್ತು. ಸೊ ಸಂಡೇ ಆಗಿತ್ತಲ್ವ, ನೀರು ಬೇರೆ ಬಿಟ್ಟಿದ್ರು. ಸೊ ಅದಕ್ಕೆ ಬೇಗ ಬೇಗ ಗಾಡಿ ತೊಳಿತಾ ಇದೆ. ಸೊ ಆಮೇಲೆ ನನ್ನ ಗಾಡಿಗೂ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ತೊಳೆದು ಒರೆಸಿ ಮಾಡಬೇಕಿತ್ತು. ಸೊ ನಮ್ಮ ಗಾಡಿಗೆ ಒಂದು ಹೆಸರು ಮಾಡ್ಕೋಣ ಅಂತ ಇದ್ದೀನಿ. ಸೊ ನಿಮ್ಮ ತಲೆ ಏನಾದ್ರು ಐಡಿಯಾ ಇದ್ದರೆ ತಿಳಿಸಿ. ಸೊ ಆಮೇಲೆ ಒಂದು ವೀಡಿಯೋ ಶೂಟ್ ಇತ್ತು ಅಂತ ಈಶಾ ಲೈಫ್ ಅವ್ರ ಅಂಗಡಿಗೆ ಹೋಗಿ, ಸೊ ಆಮೇಲೆ ನನ್ನ ತಮ್ಮ ಅದು ಇದ್ರ ಜೊತೆ ಏನೋ ಆಟಾಡ್ತಿದ್ದ, ತಿನ್ಬಿಡ್ತೀನಿ ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಸೊ ಎಲ್ಲ ವೀಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬ್ಯಾಕ್ ಮನೆಗೆ ಬಂದ್ವಿ. ಸೊ ಮನೆಗೆ ಹೋಗೋ ಟೈಮಲ್ಲಿ ಹೊಟ್ಟೆ ಸಿದ್ದಿತ್ತು ಅಂತಂದ್ಬಿಟ್ಟು ನಾನು ಅಣ್ಣ ನನ್ನ ತಮ್ಮ ಎಲ್ಲ ಬೇಕ್ರಿಗೆ ಹೋಗಿ ಕ್ರೀಮ್ ಬಂದು ತಿನ್ಕೊಂಡು, ಸೊ ನಮ್ಮ ಅಣ್ಣಂಗೆ ರಸಮಲೈ ತೊಗೊಂತ ಕೇಕ್ ಮನೆಯಿಂದ. ಸೊ ಆಮೇಲೆ ರಿಟರ್ನ್ ಮನೆಗೆ ಬಂದು ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡೋಗಿ, ಸೊ ಮಾವಿನ ಹಣ್ಣು ತಿನ್ಕೊತ ಮತ್ತೆ ಈಶಾ ಲೈಫ್ಗೆ ಹೋದ್ವಿ 5 ಗಂಟೆಗೆ. ಅವ್ರ ಅಂಗಡಿಗೆ ಹೋಗಿ ನಮ್ಮ ಅಣ್ಣಂದು ಸ್ವಲ್ಪ ಇದು ತೋರಿಸ್ಬೇಕಿತ್ತು, ಜಾತಕ ತೋರಿಸ್ಬೇಕಿತ್ತು ಅಂತ. ಸೊ ಅವರು ಅದನ್ನು ಹೇಳ್ತಾರೆ ಎಲ್ಲ ಅಂತ ಅವ್ರ ಅಂಗಡಿಗೆ ಹೋಗಿದ್ವಿ. ಸೊ ಅವರೆಲ್ಲ ಕೈಯೆಲ್ಲ ನೋಡಿ ನೀಟಾಗಿ ಹೇಳ್ತಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಇವತ್ತಿನ ದಿನ ಹೇಗಿತ್ತು, ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಮುಕ್ತವಾಗ್ತಿದ್ದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ.